ಅವರೆಲ್ಲರೂ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಸೊ ಜನರನ್ನ ಓಟ್ ಹಾಕುವ ಅಧಿಕಾರ ನೇರವಾಗಿ ಅವ್ರಿಗಿದೆ, ನಮ್ಮ ಕಡೆ ಇಲ್ಲ. ನಮ್ಮನ್ನು ಕೀಳು ಹಾಕೋಲ್ಲ ಯಾರು. ನಾವು ಹೇಳುವಷ್ಟು ನಮ್ಮ ಪ್ರಯತ್ನ ಮಾಡಿರ್ತೀವಿ. ಸೊ ಅದನ್ನು ಜನರಿಗೆ ನಾವು ಹೀಗೆ ಅಂತ ಹೇಳಲಿಕ್ಕಾಗಲ್ಲ, ನಾವು ಪ್ರಯತ್ನ ಮಾಡಿದ್ವಿ ಅಷ್ಟೇ. ಸರ್, ಒಂದು ಫೋಟೋ ಬಹಳಷ್ಟು ವೈರಲ್ ಆಗ್ತಾ ಇದೆ. ಕುಮಟಳ್ಳಿ ಅವರು ತಮ್ಮ ಬಂದು ವಿಶ್ ಮಾಡಿದ್ರು, ಅದು ಏನೋ ಒಂದು ಸಮಥಿಂಗ್ ಇದೆ ಅಂತ ಹೇಳಿ. ಸಮಥಿಂಗ್ ಏನಿಲ್ಲ. ಎಸ್ ಟಿ ಸೋಮಶೇಖರ್ ನಮ್ಮ ಮನೆಗೆ ಬಂದಾರೆ, ಹೆಬ್ಬಾರ್ ಬಂದಾರೆ. ಆಮ್ಯಾಗ ನಿಮ್ಮ ಖಾನಾಪುರ MLA ಬರ್ತಾರೆ ನಮ್ಮ ಕಡೆ, ಯಾರು ಹಲಿಯಕರ್ ಬರ್ತಾರೆ, ಐಹೊಳಿ ಬರ್ತಾರೆ, ಕುಮಟೋಳಿ ಬಂದಾರ, ಶ್ರೀಮಂತ್ ಪಾಟೀಲ್ ಬಂದಾರ, ಮತ್ತೆ ಯಾರ ಬರ್ತಾರೆ. ಇನ್ನೂ ಕೆಲಸ ಇರ್ತಾವ. ಅವ್ರೂ ಈಗ ಮಾಜಿ ಇದ್ದರು, ಅವ್ರಿಗೆ ಕನ್ಸರ್ನ್ ಇದ್ದೇ ಇರ್ತಾವೆ, ಕೆಲಸ ಬಂದೇ ಬರ್ತಾರೆ. ನಮ್ಮಲ್ಲಿ ನಾವು ಮುಂಚೆನೇ ಹೇಳಿದ್ವಿ, ನಮ್ದು ಯಾವುದೇ ಪಕ್ಷದ ಪರವಾಗಿ ನಾವು ಕೆಲಸ ಮಾಡೋದಿಲ್ಲ. ಎಲ್ಲರೂ ಬರ್ತಾರೆ, ಎಲ್ಲರೂ ಹೋಗ್ತಾರೆ. ಸೊ ಹೀಗಾಗಿ ಅವ್ರು ಬಂದ ತಕ್ಷಣ ಅದನ್ನು ಬೇರೆ ಅರ್ಥ ಕಲ್ಪಿಸೋ ಅವಶ್ಯಕತೆ ಇಲ್ಲ. ಅದೇನೋ ಹಳೆ ಕೆಲಸ ಇತ್ತು ಅವ್ರದ್ದು, ಅವರ ಅಧಿಕಾರಾವಧಿ ಇದ್ದದ್ದು. ಅದಕ್ಕೇನು ಹೇಳೋದು? ಅದಕ್ಕೇನು ಬಂದವ್ರಿಗೆ ಏನೋ ಹೇಳೋದು? ಅದಕ್ಕೇನು ಮನೆಗೆ ಬಂದರು, ಚಾ ಕುಡಿದ್ರು, ಊಟ ಮಾಡಿದ್ರೆ ಅದಕ್ಕೇನು ಹೇಳೋದು? ಅದಕ್ಕೇನು ಹೇಳುವಂಥದ್ದೇನಿಲ್ಲ. ಅದು ಮಾಜಿಗಳು ಯಾರು ಪಬ್ಲಿಕ್ ಬರಬಾರ್ದೇನು ಕೈದೇ ಇಲ್ಲ. ಈಗ ಬರ್ದಿಲ್ಲ. ಈಗ ಅತನಿ ಅವರ ಈಗ ಅತನ್ಯಾಗ BJP ಬರ್ತಾರೆ, ಇಡೀ ಜಿಲ್ಲೆಯವರ ಬರ್ತಾರೆ, ನಮ್ಮ ಕಡೆ ಇಡೀ ರಾಜ್ಯದವ್ರು ಬರ್ತಾರೆ. ಅದಕ್ಕೇನೋ ಇವು ನಮ್ಮ ಇದಕ್ಕೆ ಈಗ ಅವ್ರ ಅಧಿಕಾರ ಇದ್ದಾಗ ನಾವು ಹೋಗ್ತಿದ್ವಿ ಅವ್ರ ಕಡೆ, ಹೌದಿಲ್ಲ? ಹೋಗ್ತಿದ್ವಿ ನಾವು. ಹಂಗೆ ಅದು ಅವ್ರು ನೋಡೋದ್ರಷ್ಟೇ ಶಾರ್ಟ್ ಐತೆ ಅದು. ಅವ್ರಿಗೆ ದುರ್ಬೀನ್ ಉಲ್ಟಾ ಹಿಡ್ದು ನೋಡತ್ತದ ಅವ್ರು. ಅತನೇ ಅವರು ದುರ್ಬೀನ್ ಸರಿ ಹಿಡಿದ್ರೆ ಸರಿ ಕಾಣೈತೆ, ಉಲ್ಟಾ ಹಿಡ್ದು ನೋಡಿ ಕೂತ ದೂರ ಕಾಣೋದೈತೆ ಅವ್ರಿಗೆ. ನಂಗೆ ಅಷ್ಟೇ. ಎಲ್ಲ ಬರಕ್ಕೆ ಹೋಗೋಕ್ಕೆ ಯಾರದೇ ನಿರ್ಬಂಧ ಇಲ್ಲ, ರೆಸ್ಟ್ರಿಕ್ಟ್ ಇಲ್ಲ. ಅದಕ್ಕೇನು ಸಂಬಂಧ ಏನಿಲ್ಲ. ಸಿಗ್ತಾರೆ, ಸಿಕ್ಕಾಗ ಮಾತಾಡ್ತೀವಿ. ಸಿಗ್ತಾರೆ. ಅವರಲ್ಲಿ ನಮ್ಮ ಪಕ್ಷದಲ್ಲಿದ್ದಾರೆ, ಅವರು ಇರ್ತಾರೆ, ಸಿಗ್ತಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ, ಹೆಂಗಾಯಿತು ಅವರೇ ಹೇಳ್ಬೇಕಲ್ಲ. ನಮಗೆ ಸಿಕ್ಕಾಗ ಮಾತಾಡ್ತೀವಿ, ಕೇಳೋಣ ಯಾಕಾಯಿತು, ಕೇಳಲೇಬೇಕಾದ. ಯಾಕಂದ್ರೆ ಹಂಗೆ ಯಾಕಾಯ್ತು ಅನ್ನೋದು ಅವರು ಹೇಳೋ ಡ್ಯೂಟಿ, ನಾವು ಕೇಳುವಂಥದ್ದು ನಮ್ಮದು ಡ್ಯೂಟಿ. ಅವಕಾಶ ಸಿಕ್ಕಾಗ ಕೇಳೋಣ. ಈಗೇನು ಸಮಸ್ಯೆ ಮುಗಿತಲ್ಲ, ಮಳೆನ ಆಗತೈತಿ, ಇನ್ನೇನು ಸಮಸ್ಯೆ ಐತೆ? ಇಲ್ಲ. ಈಗಂತ ಈಗ 15 ದಿವಸದಲ್ಲಿ ಮ್ಯಾಕ್ಸಿಮಮ್ ಇಂಪ್ರೂವ್ ಆಗಿದ್ರೆ ಆಗಿ ಇರ್ಬೋದೇ. ಇಲ್ಲ, ಅದನ್ನಂತೆ ನಾವು ಮಾಡ್ತಾ ಇದ್ದು ಏನು ಮಾಡೋದು? ಈಗ 4-5 ಮೀಟಿಂಗ್ ಮಾಡಿದ್ವು, ಅವ್ರು ಟೈಮ್ ಕೊಡ್ತಾರೆ, ಅವ್ರ ಟೈಮ್ನಾಗ ಮುಗಿಸ್ತಾ ಇಲ್ಲ. ಏನು ಮಾಡೋದು ಹೇಳಿ? ಅವ್ರಿಗೆ ಮುಗಿಸ್ಬೇಕಾಗತ್ತೆ. ಈ ವಾರದಲ್ಲಿಗೆ ಅವ್ರದ್ದೊಂದು ಮೀಟಿಂಗ್ ಮಾಡ್ತೀವಿ. ಮೊನ್ನೆ ಕಮಿಷನರ್ ಹೇಳಿದ್ವಿ, ಇನ್ನೊಂದು ಸಾರಿ LNT ಅವ್ರು ಮೀಟಿಂಗ್ ಮಾಡುತ್ತಾರೆ. ಸಾಂಬ್ರಾ ಏರ್ಪೋರ್ಟ್ದವರು ಗ್ರಾಮ ಪಂಚಾಯತಿ ತೆರಿಗೆನೇ ಕಟ್ಟಿಲ್ಲ ಅಂತ 4 ವರ್ಷದಿಂದ. ವಿನಾಯಿತಿ ಅವಧಿ ಮುಗಿದು 3 ವರ್ಷ ಆಯ್ತು. ಇಲ್ಲಿವರೆಗೆ ತೆರಿಗೆ ಮಾಡಿ JDC ಅವರು ನೋಟಿಸ್ ಕೊಟ್ಟಿದ್ದಾರೆ. ಯಾರಿಗೆ? ಸಾಂಬ್ರಾ ಏರ್ಪೋರ್ಟ್ 53 ಲಕ್ಷ ಕಟ್ಟಬೇಕಂತ. ಕೊಡ್ಬೋದು. ಏನಾರ ಮಿಸ್ ಆಗಿರ್ಬೇಕಂತ ಇವ್ರು ಯಾರು ವಸೂಲಿ ಮಾಡಬೇಕಲ್ಲ, ಇವರು ಹೋಗಿರೋರು ಯಾರು ಅಲ್ಲಿ ಹೋಗಿ ಮಾಡಕ್ಕೆ ಹೋದ್ರೆ ಕಳಿಸ್ತಿದ್ದಾರೆ. ಹಂಗೆ ಅದು ಗೌರ್ಮೆಂಟ್ ಅದು ಪ್ರಶ್ನೆ ಇಲ್ಲ. ಸೊ ಇವ್ರು ಹೋಗಿ ಅದನ್ನು ಲೀಗಲಿ ಅಪ್ರೋಚ್ ಮಾಡ್ಬೇಕು. ಅವ್ರು ಇಲ್ಲಾಂದ್ರೆ CO ಅದಾರ, COಗೆ ಅಪ್ರೋಚ್ ಆದರೆ CO ಅವರಿಂದ ಅವ್ರಿಗೆ ಲೆಟ್ರ್ ಬರೀತಾರೆ, ಮಾಡ್ಬೇಕತಿ. ಆದರೆ ನಮ್ಮಲ್ಲಿ ತಕ್ಷಣ ಹಿಂಗೆ ಮೇಲ್ ಹಾಕಿದ್ಮ್ಯಾಗ ಮೇಲೆ ಬರೋದಿಲ್ಲ. ಇಲ್ಲಿ ಹೋರಾಟ, ಜೈಕಾರ, ಘೋಷಣೆ ಇದೆಲ್ಲ ಆದ್ಮೇಲೆ ನಮಗೆ ಫಲ ಸಿಗ್ತದ್ರಿ. ಇಲ್ಲೆಲ್ಲ ನಮ್ಮ ಸಿಸ್ಟಮ್ನಾಗ ಇದೆಲ್ಲ ಮಾಡ್ಬೇಕಾಯ್ತು ಅಷ್ಟೇ. ಸರ್, ಈಗ ಬೆಳಗಾವಿ ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಹಾವಳಿ ಇತ್ತೀಚೆಗೆ ನೋಡ್ರಿ ಸರ್. ನಕಲಿ ಇಲ್ಲ, ನಕಲಿ ಅಲ್ಲ. ಅವರು ಇದನ್ನು ತೊಗೊಂಡಾರೆ ಅಂತ ಆಯುರ್ವೇದಕ್ಕೆ. ನಕಲಿ ಅಂತ ಯಾರಿಲ್ರಿ. ಅವರು ಇದನ್ನೆಲ್ಲ ಇಂಜೆಕ್ಷನ್ ಕೊಡ್ತಾರ, ಟ್ಯಾಬ್ಲೆಟ್ ಕೊಡ್ತಾರ ಅನ್ನೋದು. ಈಗ ಮೊನ್ನೆ ಕಿತ್ತೂರಲ್ಲಿ ಪ್ರಕರಣ ಆಗಿದೆ. ಅವ್ರು ಡಾಕ್ಟರೇ ಅಲ್ಲ, 15 ವರ್ಷ ಪ್ರಾಕ್ಟೀಸ್ ಮಾಡಿದ್ದಾರೆ. DH ಅವರು ಎಲ್ಲ ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಈಗ ಅದೇ ಡಾಕ್ಟರೇ ಮಕ್ಕಳ ಮಾರಾಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಕಲಿ ಇದ್ರಂತೆ ಆಕ್ಷನ್ ತಗೋತಾರೆ. ಭಾಳಷ್ಟು ಜನ ಪ್ರಾಕ್ಟೀಸ್ ಮಾಡೋದು RMP ಗೊತ್ತಿದ್ರು ಕೂಡ ನಿಮ್ಮ DH ಅವ್ರ ಗಮನಕ್ಕಿದ್ರು ಕೂಡ ಅವ್ರ ಜೊತೆಗೆ ತಗೋಬೇಕಲ್ಲ. ಹಂಗೆ ನಕಲಿ ಅಂತ ಮಾತ್ರ ತಗೊಳ್ಬೇಕು. ಕ್ರಿಮಿನಲ್ ಕೇಸ್ ಹಾಕ್ಬೇಕ್ರಿ. ಆ ರೀತಿ ಆಗ್ತಾ ಇಲ್ಲ ಸರ್. ಕ್ರಿಮಿನಲ್ ಕೇಸ್ ಹಾಕ್ಬೇಕಲ್ಲ. ನಕಲಿ ಇದ್ರೆ ಕ್ರಿಮಿನಲ್ ಕೇಸ್ ಹಾಕ್ಲೇಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.